ಗಾಯ್ಸ್, ನಾನು ನಿಮ್ಮ ಯೂಟ್ಯೂಬಲ್ಲಿ ಬರ್ತಾ ಇದ್ದೀನಿ. ಅದು ನಿಮಗೆ ಗೊತ್ತಿರ್ಬೋದು. ಆದರೆ ನಾನು ಇವತ್ತು ಏನು ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ನಮ್ಮ ಫ್ರೆಂಡ್ ಚಿರಾಗ್ ಎಲ್ಲ ಮಾಡ್ತಾ ಇರೋದು. ಓ ಅಲ್ಲಿ ನೋಡಿ ಗಾಯ್ಸ್, ಇದೇ ನಾವು ಹೊಸ ಥರದ ಪ್ರೀತಿ ಬೆಂದೂರ. ಸಾರಿ ಗಾಯ್ಸ್, ಏನೋ ಅಂತ. ಹಾಯ್ ಗಾಯ್ಸ್, ನಾನು ಇವ್ರ ಫ್ರೆಂಡು. ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ, ರಾಜು BB 479 ಅಂತ. ಅದು ನಮ್ಮ ಅಪ್ಪನ ಯೂಟ್ಯೂಬ್ ಚಾನಲು. ನಾನು ಮಾಡ್ತಿದ್ದೀನಿ. ನಂದಕ್ಕೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕು ಕೊಡಿ. ಹಂಗೆ ಇವಾಗ ಇವ್ರು ಏನು ವಿಡಿಯೋ ಮಾಡ್ತವ್ರೆ ನೋಡೋಣ ಬನ್ನಿ. ಹೇಳಿ ಗಾಯ್ಸ್, ತೋರಿಸ್ತೀನಿ ಬನ್ನಿ ಗಾಯ್ಸ್. ನೀವು ಈ ಥರ ಇದ್ದರೆ ಗಾಯ್ಸ್, ನಾವು ಇವತ್ತು ನೋಡ್ತಿರೋದು ಜಸ್ಟರ್ ಅಂತ. ಅವನು ಕಾಂತಾರ ಮೂವಿ ನೋಡ್ಕೊಂಡು ಬಂದಿದ್ದೀವಿ, ಅದಕ್ಕೆ ಕಾಂತಾರೇ ಬರ್ತೈತೆ. ಜಸ್ಟರ್ ಅಂತ ಅವನೇ. ಎಷ್ಟೊಂದು ಜನ ನೋಡಿದ್ದೀರೋ ಜಸ್ಟರ್ ಇಂಗ್ಲೀಷ್ ಮೂವಿನೂ ಐತೆ, ಆದರೆ ಇದಲ್ಲ. ಜಸ್ಟರು ಅವನು ಏನಂದರೆ, ಅವನು ಒಬ್ಬ ಅಮೇರಿಕಾದಲ್ಲಿರೋ ಪರ್ಸನ್ನು. ಅವನು ಒಬ್ಬ ಗೋಸ್ಟ್ ಹಂಟರ್ಸು. ಅವನದು ವೀಡಿಯೋ ನೋಡೋಣ ಬನ್ನಿ ಗಾಯ್ಸ್. ನೋಡಿ, ಜಸ್ಟರ್ ಅಂತ ಹಾಕೋಕ್ಕೆ. ಗಾಯ್ಸ್, ನಾನು ಹೋಮ್ವರ್ಕ್ ಬರೀಬೇಕು ಎಷ್ಟೊಂದಿದೆ. ಇವ್ರ ಜೊತೆ ಆಟ ಆಡ್ಕೊಂಡಿದ್ದೀವಿ. ಇವ್ರಿಗೆ ನ್ಯೂ ಇಯರ್ ತನಕ ರಜೆ ಐತೆ, ಕ್ರಿಸ್ಮಸ್ ಅಂತ. ನಮಗೆ ನಾಳೆನೇ ಸ್ಕೂಲ್ ಐತೆ ಗಾಯ್ಸ್, ಯಾಕಂದರೆ ಸ್ಪೋರ್ಟ್ಸ್ ಐತೆ ನಮಗೆ, ಅದಕ್ಕೆ. ಟೈಪ್ ಮಾಡಿ ಸರ್, ಹಿಡ್ಕೊಳ್ಳಿ. ಆ ಥರ ತಗೋತೀನಿ ರೀ ಗಾಯ್ಸ್, ಒಂದು ನಿಮಿಷ. ಗಾಯ್ಸ್, ಇವ್ರಿಗೆ ಎಷ್ಟೊಂದು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಗೊತ್ತಾ? ಇವ್ರಿಗೆ ಗೋಸ್ಟ್ ಹಂಟರ್ಸು. ಯಾವ ವಿಡಿಯೋ ನೋಡೋಣ ಸಹನ? ಅವ್ರ ಅಣ್ಣಂದು ಹೈಪ್ನೇಕಾ? ಹಾಂ, ಟೈಪ್ ಮಾಡಿ. ಎಸ್, ಹೈಪ್ನೇಕ್. ಏನು ಟೈಪ್ ಮಾಡ್ತಾರೋ ನಂಗೆ ಗೊತ್ತಿಲ್ಲ ಗಾಯ್ಸು. ಕನ್ನಡ ಸೆಲೆಕ್ಟ್ ಮಾಡ್ಕೊಂಡು ಅವ್ರ ಲ್ಯಾಂಗ್ವೇಜ್ ಅದೇ ಅದನ್ನು ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಬೋದು ಗಾಯ್ಸ್. ಇರಿ, ಇವರು ಫಸ್ಟು ಇಂಗ್ಲೀಷಲ್ಲಿ ಸೆಲೆಕ್ಟ್ ಮಾಡಬೇಕು ಇವ್ರದ್ದು ಲ್ಯಾಂಗ್ವೇಜು. ಗಾಯ್ಸ್, ಏನೇನೋ ಇಟ್ಕೊಂಡು ಹೋಗಿರು, ನನಗೆ ಗೊತ್ತಾಗಲ್ಲ. ಗಾಯ್ಸ್ ನೋಡಿ ಗಾಯ್ಸ್, ನಮಗಿಂತ ಇವ್ರಿಗೆ ಗೊತ್ತಿರೋದು ಅಣ್ಣಗೆ ಆಗ್ತಾರೆ ನೋಡಿ. ಏನೋ ಗೊತ್ತಿಲ್ಲ ಇವ್ರಿಗೆ. ಗಾಯ್ಸ್, ಗೊತ್ತಿದೆ ಬನ್ನಿ. ನಾನು ಇನ್ನೊಂದು ತೋರಿಸ್ತೀನಿ ನೋಡಿದ್ರೆ ಗಾಯ್ಸ್, ಇವನು ಪುಕ್ಲ ಅಂತ ಹೇಳ್ಬೇಕು. ನೀವೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಪ್ಲೀಸ್. ಓಕೆ ಗಾಯ್ಸ್, ಇವ್ರು ಫಸ್ಟ್ ಹಾಕಿ ಅಂತ. ಇವ್ರಿಗೂ ಲ್ಯಾಂಗ್ವೇಜ್ ಚೇಂಜ್ ಮಾಡಿಕೊಂಡು ಸರಿ ಹಾಕಿ. ಇರ್ರಿ ಒಂದು ನಿಮಿಷ, ಹೋಗಿ ಗಾಯ್ಸ್. ನನಗಂತೂ ತಲೆ ಕೆಟ್ಟ. ಅದಕ್ಕೆ ಕನ್ನಡದಲ್ಲೇ ಟೈಪ್ ಮಾಡಪ್ಪ. ಯಾಕೆ ಜಿಯೋ ಸ್ಟಾರ್ಗೆ ಹೋದೆ? ಯೂಟ್ಯೂಬ್ ಹೋಗಿ ನೋಡಿ. ಹೆಂಗೋದ ಹಂಗೆ ಗಾಯ್ಸ್. ನೋಡಿ ಗಾಯ್ಸ್, ಸಾವಿನ ಸೆಂಟಾ ಕ್ಲಾಸ್ ಕತೆ ನೋಡೋಣ. ಬೇಡ ಗಾಯ್ಸ್, ನಿಮಗೆ ಅವ್ರ ಅಣ್ಣಂದೇನೋ ಗೊತ್ತಿಲ್ವಲ್ಲ, ತೋರಿಸ್ತೀನಿ ಮೊದಲು ಅದನ್ನ. ನೋಡೋದು ಬೇಡ ಗಾಯ್ಸ್, ಸರಿ ಇದನ್ನೇ ಹಾಕೋಣ. ಅವ್ರು ಸತ್ತಿದೆ ಹೆಂಗೆ ಅಂತ ನೋಡ ಗಾಯ್ಸ್. ಇವರು ಬುಕ್ಸೆಲ್ಲ ಇಟ್ಕೊಳ್ಳೋರು ನೋಡೋಕ್ಕಾಗಲ್ಲ. ಚೆನ್ನಾಗಿದ್ರೆ ನಿಕೋ ಪ್ಲೀಸ್. ಗಾಯ್ಸ್, ನೈಟ್ ಟೈಮಲ್ಲಿ ನೋಡಬೇಕಾಗಿತ್ತು, ಇವಾಗ ನೋಡ್ತಿದ್ದೀವಿ ನಾವು. ಸೊ ನೈಟ್ ಕೂಡ ಒಂದು ವಿಡಿಯೋ ಮಾಡ್ತೀವಿ, ಆದರೆ ನಾವಿರಲ್ಲ ಗಾಯ್ಸ್, ಪಕ್ಕ ನಾನು ಇರಲ್ಲ. ಯಾಕಂದರೆ ಹೋಮ್ವರ್ಕ್ ಬರಿಬೇಕು ನಾನು ಇನ್ನು. ಅಂದರೂ ವಿಡಿಯೋ ಮಾಡ್ತಿದ್ದೀನಿ. ಅದಕ್ಕೆ ನಾನೇ ವಿಡಿಯೋ ಮಾಡ್ತೀನಿ ಗಾಯ್ಸ್. ಕೇಳಿಸಲ್ಲ ಅನ್ಸುತ್ತೆ ನಿಮಗೆ. ಇಲ್ಲಿ ಸೌಂಡ್ ಕೊಡ್ತೀನಿ ಫುಲ್ಲು. ಗಾಯ್ಸ್, ಫುಲ್ಲು ಝೂಮ್ ಮಾಡಿ ಬಿಟ್ಬಿಡವ್ರೆ. ಗಾಯ್ಸ್, ನೀವು ತಗೊಳ್ಳಿ ಜಿಯೋ ಹೇರ್ ಫೈಬರ್ ಅಂತ. ನವಂಬರಲ್ಲಿ ಫ್ರೀ ಆಗಿತ್ತು, ನವಂಬರ್ ಡಿಸೆಂಬರು 2 ಮಂತ್ಸ್ ಇರುತ್ತೆ. 600 ನಾವು ಆಲ್ರೆಡಿ ಕಟ್ಟಿದ್ದೀವಿ. ಇನ್ಮೇಲೆ 700 ಇರುತ್ತೆ. ಸಾರಿ, ನಿಮ್ಗೆ ಹೇಳ್ಬೇಕಾಗಿತ್ತು. ಆದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಸ್ಟಡೀಸ್ ಇತ್ತು, ಎಕ್ಸಾಮ್ ಇತ್ತು, ಅದಕ್ಕೆ ಇವಾಗ ಹೇಳ್ತಿದ್ದೀನಿ. ಸಾರಿ, ಓಕೆನಾ? ಇವಾಗ ನಾವು ಜಿಯೋ HTBಯಲ್ಲೇ ನೋಡ್ತಿರೋದು, ಸೆಟ್ ಬಾಕ್ಸಲ್ಲಿ ಏರ್ ಫೈಬರು. ಬೇಕಾದ್ರೆ ನೋಡಿ ಸೆಟ್ ಅಪ್ ಬಾಕ್ಸ್. ಸಾರಿ ಗೈಸ್, ಬಾಟ್ಲೆಲ್ಲ ಇಟ್ಕೊಂಡವ್ರೆ. ನೀನು ದಿನ ಕೆಳಗಡೆ ನಿನಗೆ ಗಿಫ್ಟ್ ಇಟ್ಟಿರೋದು ಸಿಗುತ್ತೆ ಅಲ್ವಾ? ಇದೇ ವಿಷಯ ಆಗಿದ್ರೆ
ನಾನು ಇವತ್ತು ರಾತ್ರಿ ಪೂರ್ತಿ ಎಚ್ಚರವಾಗಿರ್ತೀನಿ ಮತ್ತೆ ಸಾಂತ ಕೈಯಿಂದನೇ ನಾನು ಗಿಫ್ಟ್ ತಗೊಳ್ತೀನಿ. ಪಿಂಕಿ ಮಾತು ಗೈಸ್ ನೀವು ತಗೊಳ್ಳಿ, ಈ ಕರ್ಚೀಫ್ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ ಗೈಸ್. ಹೌದು ಗೈಸ್, ನಾವು ಆಟಾಡೋಕ್ಕೆ ಇದು ನೋಡಿ ರೇಟು ಹಾಕಿದ್ದಾರೆ, ಬ್ಯಾಚ್ ನಂಬರು ರೇಟು ಅಲ್ಲ 169 ಅಂತೆ. ಎಲ್ಲಿ ಸಿಗುತ್ತೆ ಅಂತ ಇವನ್ನೇ ಕೇಳಿ, ಇವ್ರಿಗೆ ಗೊತ್ತಿರೋದು, ಇವರೇ ತಗೊಂಡಿರೋದು. ನಮ್ಮ ಅಕ್ಕಂಗೆ ಗೊತ್ತಿದೆ, ನಂಗಲ್ಲ. ಓಕೆ ಬನ್ನಿ ಕತೆ ಮಾಡೋಣ. ಸಾಂತ ಕೈಯಿಂದನೇ ಗಿಫ್ಟ್ ತಗೊಳ್ಳೋಣ. ನೀನ್ ಸರಿಯಾಗಿನೇ ಹೇಳ್ತಾ ಇದೀಯ ಪಿಂಕಿ. ಹೇಗಿದ್ರು ಅಪ್ಪ ಹೇಳ್ತಿದ್ರು ಇವತ್ತು ರಾತ್ರಿ ಪೂರ್ತಿ ಕ್ರಿಸ್ಮಸ್ ಪಾರ್ಟಿ ಆಗುತ್ತೆ ಅಂತ.